ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಡೇ 5 ಆಫ್ 21 ಡೇಸ್ ಸೀರೀಸ್. ಸೊ ಬೆಳಗ್ಗೆ ಎದ್ದು ಮಾಮೂಲಿ ಮತ್ತೆ ನಮ್ಮ ಮಗಳಿರ್ತಾಳಲ್ವ, ಅವಳ ಜೊತೆ ಜಗಳ ಮಾಡಿಕೊಂಡು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಅವಳು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ ಕಲ್ತ್ಕೊಂಡಿದ್ದಾಳೆ ಇವಾಗ. ಸೊ ನನ್ನ ಬೆಳಗ್ಗೆದು ರೊಟೀನ್, ನೀರು, ನನ್ನ ಟೀ ಎಲ್ಲ ಮುಗಿಸ್ಕೊಂಡು ಇವತ್ತಿನ ತಿಂಡಿ ಬೆಳಗ್ಗೆ ಹಸ್ಬೆಂಡ್ಗೆ ಇಡ್ಲಿ, ಅವರೇ ಹೇಳಿದ್ದು ಇಡ್ಲಿ ಮಾಡು ಅಂತ. ಸೊ ಇಡ್ಲಿ ಮಾಡಿದೆ. ನನ್ನ ಮಗಳು ಇದನ್ನು ಡಂಬೆಲ್ಸ್ನ ಎತ್ತಬೇಕು ಅಂತ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಟ್ರೈ ಮಾಡ್ತಿದ್ಲು. ಇವತ್ತು ಎತ್ತೇ ಬಿಟ್ಲು. ಸೊ ಬೋಟ್ ಟು ಹರ್. ಸೊ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ವೆಯ್ಟ್ಸ್ ವರ್ಕೌಟ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ 2-3 ಡೇಸಿಂದ ಸ್ಟ್ರೆಚಿಂಗ್ಸು, ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್ ಮಾಡ್ತಾಯಿದ್ವಿ. ಸೊ ಇವತ್ತು ಸ್ವಲ್ಪ ವೆಯ್ಟ್ಸ್ ವರ್ಕೌಟ್ ಮಾಡೋಣ ಅಂತ ವೆಯ್ಟ್ಸ್ ವರ್ಕೌಟ್ ಮುಗಿಸ್ಕೊಂಡು ಬೆಳಗ್ಗೆ ನಂದು ಪ್ರೋಟೀನ್ ಶೇಕ್ ಮುಗಿಸಿ ಮಧ್ಯಾಹ್ನ ಊಟ. ಸೊ ನಾರ್ಮಲ್ ನಿನ್ನೆ ಏನಿತ್ತು ಅದೇ ಇದೆ ಆಲ್ಮೋಸ್ಟ್. ಸೊ ಸಂಜೆ ಆಗೇ ಹೋಯಿತು. ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕಿನ್ ಕೇರ್ ಮುಗಿಸ್ಕೊಂಡು, ವೆರಿ ಮಚ್ ಇಂಪಾರ್ಟೆಂಟ್, ಸಿಸ್ಟಮ್ ಮುಂದೆ ಕೂರೋದ್ರಿಂದ ಒಂದು ಬ್ಯಾಡ್ ಪಿಂಪಲ್ ಆಗಿಬಿಟ್ಟಿದೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಸಂಜೆ ಹಾಲು ತಂದಿದ್ರು, ಹಾಲು ಕಾಯಿಸ್ಬೇಕಿತ್ತು. ಸೊ ಲಾಗಿನ್ ಮಾಡಿಕೊಂಡು ಅದನ್ನು ಕಾಯೋದಕ್ಕಿಟ್ಟು, ಯಾಕಂದರೆ ನನ್ನ ಮಗಳಿಗೆ ಈವ್ನಿಂಗ್ ಸ್ನ್ಯಾಕ್ ಆಗಬೇಕಿತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾನು ಟೀ ಕುಡಿತಾ, ಹಾಟ್ ವಾಟರ್, ಈ ಟೀ ಕುಡಿತಾ ಇದ್ದರೆ ನನಗಂತೂ ಫುಲ್ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ಹಾಲು ಆಲ್ರೆಡಿ ಕಾಯಿತು. ನನ್ನ ಮಗಳಿಗೆ ಹಾಲು ಕೊಟ್ಟು ಅದಾದಮೇಲೆ ಬಟರ್ ಫ್ರೂಟ್ ಮಾಡಿದ್ದೆ. ಬಿಕಾಸ್ ಈವ್ನಿಂಗ್ ಸ್ನ್ಯಾಕ್ ನಾನು ಏನಾದರೂ ಫ್ರೂಟ್ ಅಥವಾ ಮನೇಲಿ ಮಾಡಿರೋ ಸಿರ್ಲಾಕ್ ಏನಾದರೂ ತಿನ್ನಿಸ್ತೀನಿ. ಸೊ ಇವತ್ತು ಬಟರ್ ಫ್ರೂಟ್ ತಿನ್ನಿಸ್ತಾ ಇದ್ದೆ. ಬಟರ್ ಫ್ರೂಟ್ ತಿನ್ನಿಸ್ಕೊಂಡು ನಾನು ಡ್ಯೂಟಿಗೆ ಕೂತಿದ್ದಾಯಿತು. ಜಾಸ್ತಿ ಏನು ತಿಂದಿಲ್ಲ ಅವಳು. ಸೊ ಎಷ್ಟು ತಿಂತಾಳೋ ಅಷ್ಟು ತಿನ್ನಿಸ್ಬಿಟ್ಟು, ಯಾಕಂದರೆ ಆಲ್ರೆಡಿ ಹಾಲು ರೆಡಿ ಮಾಡಿಟ್ಟಿದ್ನಲ್ಲ, ಅಷ್ಟೇ. ಡ್ಯೂಟಿ ಮುಗಿಸಾಯಿತು. ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ, ಫುಲ್ ನಿದ್ದೆ ಎಳಿತಾ ಇತ್ತು. ಸೊ ಎಡಿಟಿಂಗ್ ಮುಗಿಸ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡಿ ಮಲ್ಕೊಂಡೆ.